ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ರಾಜಕಾರಣಿಗೆ ಸಂಬಂಧಿಸಿದ ಬಿಗ್ ಸುದ್ದಿ. ಮಾಜಿ ಸಚಿವ ಸಿಎಂ ಇಬ್ರಾಹಿಂ ವಿರುದ್ಧ ಬುಲ್ಡೋಸರ್ ದಾಳಿ ಆರೋಪ ಕೇಳಿ ಬಂದಿದೆ. ನಿರ್ಮಾಣ ಹಂತದ ಕಟ್ಟಡವನ್ನ ಬುಲ್ಡೋಸರ್ನಿಂದ ಇಬ್ರಾಹಿಂ ಕೆಡವಿಸಿದ್ರ. ಮೊಹಮ್ಮದ್ ಇಮಾಮ್ ಅನ್ನೋರ ಕಟ್ಟಡದ ಬುಲ್ಡೋಸರ್ನಿಂದ ಧ್ವಂಸ ಮಾಡಿಸಿದ್ರ. ಇಬ್ರಾಹಿಂ ಅಧ್ಯಕ್ಷರಾಗಿರೋ ಕೆಬಿಕೆ ಕಾಲೇಜಿನ ಹಿಂಭಾಗದ ಕಟ್ಟಡವನ್ನ ಧ್ವಂಸ ಮಾಡಲಾಗಿದೆ. ಬೆಂಗಳೂರಿನ ಗೋವಿಂದಪುರದಲ್ಲಿ ಇದ್ದಂತಹ ಕಟ್ಟಡವನ್ನ ಬುಲ್ಡೋಸರ್ನಿಂದ ಧ್ವಂಸ ಮಾಡಲಾಗಿದೆ. ನಮ್ಮ ಸೈಟ್ನಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದೆವು, ಅದನ್ನ ಧ್ವಂಸ ಮಾಡಲಾಗಿದೆ. ಏಕಾಏಕಿ ಸಿಎಂ ಇಬ್ರಾಹಿಂ ಕಡೆಯವರು ಬಂದು ಡೆಮಾಲಿಷ್ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ವಿರುದ್ಧ ಮನೆ ಮಾಲೀಕ ಮೊಹಮ್ಮದ್ ಇಮಾಮ್ ಆರೋಪ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ವಿರುದ್ಧ ಬುಲ್ಡೋಸರ್ ದಾಳಿ ಆರೋಪ ಸಂಬಂಧ ಬಂದಿರುವಂತಹ ಸುದ್ದಿ. ನಿರ್ಮಾಣ ಹಂತದ ಕಟ್ಟಡವನ್ನ ಇಬ್ರಾಹಿಂ ಕೆಡವಿಸಿದ್ರ. ಹಾಗಾದ್ರೆ ಮೊಹಮ್ಮದ್ ಇಮಾಮ್ ಅನ್ನೋರು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರು. ಸಿಎಂ ಇಬ್ರಾಹಿಂ ಅಧ್ಯಕ್ಷರಾಗಿರೋ ಕೆಬಿಕೆ ಕಾಲೇಜಿನ ಹಿಂಭಾಗದ ಕಟ್ಟಡವನ್ನ ಧ್ವಂಸ ಮಾಡಿರೋ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಗೋವಿಂದಪುರದಲ್ಲಿ ಇರುವಂತಹ ಕಟ್ಟಡವನ್ನ ಬುಲ್ಡೋಸರ್ನಿಂದ ಧ್ವಂಸ ಮಾಡಿಸಿದ್ರ. ಬುಲ್ಡೋಸರ್ನಿಂದ ಧ್ವಂಸ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ನಿರ್ಮಾಣ ಹಂತದ ಕಟ್ಟಡವನ್ನ ಬುಲ್ಡೋಸರ್ ಬಳಸಿ ಧ್ವಂಸ ಮಾಡ್ತಾ ಇರುವಂತಹ ದೃಶ್ಯಗಳು. ಲೇಔಟ್ ಅಲ್ಲಿ ಡೆಮಾಲಿಷನ್ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಅವರು ಸರ್ಕಾರದ ವಿರುದ್ಧ ಏರು ಧ್ವನಿಯಲ್ಲಿ ಕಿಡಿಕಾರುವಂತಹ ಕೆಲಸವನ್ನ ಮಾಡಿದ್ರು. ಆದರೆ ಇವತ್ತು ಒಂದು ಗಂಭೀರವಾದಂತಹ ಆರೋಪ ಅವರ ವಿರುದ್ಧನೇ ಕೇಳಿ ಬರ್ತಾ ಇದೆ. ಈ ಗೋವಿಂದಪುರದಲ್ಲಿರುವಂತಹ ಉಮರ್ ಲೇಔಟ್ ಅಲ್ಲಿ ಒಂದು ಕಟ್ಟಡ ಹಂತ ಏನು ನಿರ್ಮಾಣದಲ್ಲಿತ್ತು, ಆ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡವನ್ನ ಡೆಮಾಲಿಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಕಟ್ಟಡವನ್ನ ಮೊಹಮ್ಮದ್ ಅನ್ನೋರು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇತ್ತು. ಈ ಮಾಡ್ತಿರುವಂತಹ ಏನು ಕಟ್ಟಡ ಏನಿದೆ ಇದು ಸಿಎಂ ಇಬ್ರಾಹಿಂ ಅವರು ಚೇರ್ಮನ್ ಆಗಿರುವಂತಹ ಕಾಲೇಜಿನ ಹಿಂಬದಲ್ಲಿ ಇರುವಂತಹ ಕಟ್ಟಡ. ಈ ಕಟ್ಟಡವನ್ನ ನಿರ್ಮಾಣ ಹಂತದಲ್ಲಿ ಇರುವಾಗಲೇ ಏಕಾಏಕಿ JCB ಮುಖಾಂತರವಾಗಿ ಬಂದು ಈ ಕಟ್ಟಡವನ್ನ ಡೆಮಾಲಿಷನ್ ಮಾಡಿರುವಂತಹ ಕಾರಣಕ್ಕಾಗಿ ಸರಿಸುಮಾರು 35 ಲಕ್ಷ ರೂಪಾಯಿ ನಮಗೆ ನಷ್ಟವಾಗಿದೆ ಅಂತ ಹೇಳ್ಬಿಟ್ಟು ಇದೀಗ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕಟ್ಟಡದ ಮಾಲೀಕರಾಗಿರುವಂತಹ ಮೊಹಮ್ಮದ್ ಅವರು ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇಬ್ರಾಹಿಂ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಕಡೆಯವರು ಅವ್ರು ಬಂದು ಮಾಡಿದ್ದಾರೆ ಅಂತ ಹೇಳಿ. ಯಾಕೆ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್? ಅವ್ರು ಬಂದ್ಬಿಟ್ಟು ನಮ್ಮ ಕಣ್ಣು ಮುಂದ್ಗಡೆನೆ ಬಂದು JCB ತಂದು ನಮ್ಮ ಮೇಲೆ ಅಲ್ಲೇ ಮಾಡಿದ್ರು. ನಾವು ನೋಡಿದ್ದೀವಿ. ಅವ್ರ ಕಡೆಯವರೇ JCB ಸಿಎಂ ಇಬ್ರಾಹಿಂ ಕಡೆಯವರೇನೆ ಫೈಜ್ ಅಂದ್ಬಿಟ್ಟು ಅವ್ರ ಹೆಸರು. ಅವ್ರು ಕಳಿಸಿದಾರಂತ ಅವರು ಹೇಳಿದ್ರು. ಅದು ಫೋಟೋ ಎಲ್ಲ ನಮ್ಮ ಅಟ್ಯಾಚ್ಮೆಂಟ್ ಮಾಡಿದ್ವಿ. ಯಾರು JCB ಹಿಡಿದು ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಟೇಷನ್ಗಳಲ್ಲಿ JCB ನಿಲ್ಲಿಸಿದ್ರಿ ನಾವು. ಸಾಯಂಕಾಲ ಅಷ್ಟೊತ್ತಿಗೆ ಅವ್ರಿಗೆ ನಮಗೆ ಗೊತ್ತಿಲ್ಲ ಥರ ಅವ್ರು JCB ಎತ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ, ಸ್ಟೇಷನಿಂದ ನೀವು ಕೋರ್ಟಿಗೆ ಹೋಗಿ ಅಂತ. ನಾವು ಕೋರ್ಟಿಗೂ ಸಹ ಹೋಗಿದ್ದೀವಿ. ಇವಾಗ ಕೋರ್ಟ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ. ನಮ್ಗೆ ಇನ್ನೂ ಏನು ನಮಗೆ ರಿಪ್ಲೈ ಏನೂ ಬಂದಿಲ್ಲ. ಅಂದರೆ ಈಗ ನೀವು BBMPಯಿಂದ ಪರ್ಮಿಷನ್, ಅಂದರೆ ಈಗಿರುವಂತಹ ಪಾಲಿಕೆಯಿಂದ ನೀವು ಪರ್ಮಿಷನ್ ತೊಗೊಂಡಿಲ್ಲ ಅಂತೇಳಿ ಅವ್ರು ಡೆಮಾಲಿಷನ್ ಮಾಡಿ ಡೆಮಾಲಿಷನ್ ಅವ್ರು ಮಾಡಿದ್ದಾರೆ ಸರ್. ಇದು BBMPಯಿಂದ ಅಪ್ರೂವಲ್ ತೊಗೊಂಡಿಲ್ಲ ಅಂತ ಅವರು ನಮಗೆ ಡೆಮಾಲಿಷನ್ ಮಾಡಿದ್ದಾರೆ. ಯಾರು ಆಫೀಸರ್ಸು ಯಾರು ನೋಟಿಸ್ ನಮ್ಗೆ ಏನು ಬಂದಿಲ್ಲ. ಯಾರ ಕಡೆಯಿಂದ ನಮ್ಗೆ ಏನೂ ಇದಿಲ್ಲ. ಇವಾಗ ನಮ್ಗೆ ಒಂದು ಮುಂಚೆನೇ ಗೊತ್ತಾಗಿದ್ರೆ ನಾವು ಕೆಲಸವನ್ನು ನಿಲ್ಲಿಸ್ತಾ ಇದ್ರಿ. ನಮಗೆ ಅಂಥದ್ದು ನಮಗೆ ಇದೇ ಇಲ್ಲ. ಆ ಥರದಿಂದ ನಮಗೆಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಅವ್ರು ಡೆಮಾಲಿಷ್ ಮಾಡೋಕೆ ಅವ್ರಿಗೆ ಏನು ಸರ್ ಹಕ್ಕಿದೆ? ಅವ್ರಿಗೆ ಯಾಕೆ ಡೆಮಾಲಿಷನ್ ಮಾಡಿದ್ರು ಅಂತ ಅವ್ರದ್ದು ಜಾಗ ಅಂತ ಅವ್ರು ಹೇಳ್ತಾರೆ ಸರ್. ಅವ್ರ ಜಾಗ ಇದ್ದರೆ ನಮ್ಗೆ ಹತ್ರ ತೋರಿಸ್ಬೇಕಲ್ಲ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಓನರ್ಸ್ ಇದ್ದಾರಲ್ಲ, ಲ್ಯಾಂಡ್ ಓನರ್ಸ್ ಇದ್ದಾರಲ್ಲ, ಅವ್ರ ಹತ್ರ ಹೇಳ್ಬೇಕಿತ್ತು. ಇವಾಗ ನಾವು ಪರ್ಚೇಸ್ ಮಾಡಿದ್ದೀವಿ. ಓನರ್ ನಮ್ಮ ಜೊತೆಗಿದ್ದಾರೆ. ನಮ್ಮ ಓನರು ನಮಗೆಲ್ಲ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ನೀವು ಬಿಲ್ಡಿಂಗ್ ಕಟ್ಕೊಳ್ಳಿ ಅಂತ. ನಾನು ಒಬ್ಬರು ಕಟ್ತಾ ಇಲ್ಲ ಸರ್. ಲೇಔಟಲ್ಲಿ 84 ಸೈಟ್ಗಳಿದ್ದಾವೆ. ಎಲ್ಲ ಸೈಟ್ಗಳು ಎಲ್ಲರೂ ಮನೆ ಕಟ್ತಾ ಇದ್ದಾರೆ. ಅವರೆಲ್ಲ ಕಟ್ಟೋರು ನಮಗೆ ಬಂದ್ಬಿಟ್ಟು ಟಾರ್ಗೆಟ್ ಮಾಡಿದ್ದಾರೆ ನೋಡಿ ಸರ್ ಅವರು. ಯಾಕಂದ್ರೆ ಸಿಎಂ ಇಬ್ರಾಹಿಂ ಅವರು ಈ ಬುಲ್ಡೋಸರ್ ರಾಜ್ಯದ ವಿರುದ್ಧ ಮಾತನಾಡಿದಂಥವ್ರು, ಇಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳಿದಂಥವ್ರು. ಅವ್ರು ನಿಮ್ಮ ಮನೆ ಹೆಂಗೆ ಹೊಡಿತಾರೆ ಅಂತ ಅದೇ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ ಸರ್, ಈ ಥರ ಬಂದ್ಬಿಟ್ಟು ಎಲ್ಲ ಬೇರೆ ಕಡೆ ಎಲ್ಲ ಹೇಳ್ತಾವ್ರೆ. ಇವಾಗ ನಮ್ಮ ಹತ್ರ ಬಂದು ಮಾಡ್ತಾವ್ರೆ. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಿಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅವರು ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.